ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಗಣಪತಿ ಹೆಗಡೆ ಶಿರಸಿ, ಕೃಷಿ ಗ್ರಾಮ್ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ಜೊತೆಗೆ ಪ್ರತಿಷ್ಠಿತ ರೋಟರಿ ಕ್ಲಬ್ ಶಿರಸಿ ಇದರ ಸಕ್ರಿಯ ಸದಸ್ಯರಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಳೆದ 17 ವರ್ಷಗಳ ಕಾಲ ನೀವು ಕೆಲಸ ಮಾಡಿದ್ರಿ. MBA ಪದವೀಧರರು, ಜೊತೆಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಪದವಿಯನ್ನು ಪಡೆದಿದ್ರಿ. 17 ವರ್ಷಗಳ ಕಾಲ ಬ್ಯಾಂಕಿಂಗ್ ಫೀಲ್ಡಲ್ಲಿ ಕೆಲಸ ಮಾಡಿದ ನಂತರ ನಿಮ್ಮದೇ ಆದಂಥ ಒಂದು ಸಂಸ್ಥೆಗೋಸ್ಕರ ಆ ಕ್ಷೇತ್ರವನ್ನು ಬಿಟ್ಟು ಬಂದ್ರಿ, ಊರಿಗೆ ಬಂದ್ರಿ. ಕೃಷಿ ಮಾಡಬೇಕು, ಜೊತೆಗೆ ಕೃಷಿಯನ್ನ ಮಾಡುವಂಥವ್ರಿಗೆ ಸಪೋರ್ಟ್ ಆಗಿ ನಿಲ್ಬೇಕು ಹೇಳುವಂಥ ದೃಷ್ಟಿಯಿಂದ ಕೃಷಿ ಗ್ರಾಮ್ ಎನ್ನುವಂಥ ಸಂಸ್ಥೆಯನ್ನ ಒಂದಷ್ಟು ಜನರ ಜೊತೆಗೂಡಿ ನೀವು ಹುಟ್ಟು ಹಾಕಿದ್ರಿ. ಈ ಕೃಷಿ ಗ್ರಾಮ್ ಹೇಳುವಂಥದ್ದು ಏನದು, ಯಾವ ರೀತಿ ಕೆಲಸ ಮಾಡ್ತದೆ? ಮೊದಲನೇದಾಗಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಅವರಿಗೆ ಹಾಗೆ ವಿಶ್ವಂಬರ ಟಿವಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನೀವು ಕಳೆದ ಕೆಲವು ತಿಂಗಳಿಂದ ಈ ಒಂದು ಟಿ ವಿಯನ್ನು ಶುರು ಮಾಡಿದ್ರೆ ಸಹಿತ ನೀವು ಎಲ್ಲ ಕಡೆ ಜಗಜ್ಜಾಹೀರವಾಗಿ ಒನ್ ಆಫ್ ದ ಬೆಸ್ಟ್ ಮೀಡಿಯಾ ಅನ್ನೋದನ್ನು ಎಲ್ಲರಿಗೂ ತೋರಿಸ್ಕೊಟ್ಟಿದ್ದೀರಿ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸುದ್ದಿಗಳನ್ನು ಕವರೇಜ್ ಕೊಡ್ತೀರಿ, ಹಾಗೆ ಉತ್ತಮ ವ್ಯಕ್ತಿಗಳನ್ನು ಹೈಲೈಟ್ ಮಾಡ್ತೀರಿ. ಇದು ಸಮಾಜಕ್ಕೆ ಬಹಳ ಬೇಕಾದಂಥ ಕೆಲಸ. ಅದಕ್ಕೋಸ್ಕರ ನಾನು ನಿಮಗೆ ಫಸ್ಟು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಕೃಷಿ ಎನ್ನುವುದು ನನ್ನನ್ನು ಮೊದಲಿಂದಲೂ ಕೂಡ ಬಹಳ ಒಂದು ಸೆಳೆಯುತ್ತಿರುವಂತಹ ಕ್ಷೇತ್ರವಾಗಿತ್ತು. ನಾವು ಏನೇ ಕಲಿತು ಮುಂದೆ ಹೋದ್ರೂ ಅಥವಾ ಸಾಕಷ್ಟು ಸಾಧನೆಗಳನ್ನು ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮಾಡಿದ್ರೂ ಕೂಡ ಕೊನೆಯಲ್ಲಿ ನಮ್ಮ ಏನು ಝೀಲ್ ಇರುತ್ತೆ ಅದಕ್ಕೋಸ್ಕರ ನಾವು ವಾಪಸ್ ಬರಬೇಕು. ಅದಕ್ಕೋಸ್ಕರ ದೇವ್ರ ದಯಿಂದ ನಮಗೊಂದು ಒಳ್ಳೆಯ ಐಡಿಯಾ ಬಂತು, ಉತ್ತಮವಾದಂತಹ ಸಾಕಷ್ಟು ಗೆಳೆಯರು ಸಿಕ್ಕಿದ್ರು. ಹೀಗಾಗಿ ಕೃಷಿ ಗ್ರಾಮ್ ಎನ್ನುವಂಥ ಸಂಸ್ಥೆಯನ್ನು ನಾವು ಒಂದು 3 ವರ್ಷದ ಹಿಂದೆ ಹುಟ್ಟು ಹಾಕಿದ್ವಿ. ಏನಕ್ಕೆ ಹುಟ್ಟು ಹಾಕಿದ್ವಿ ಅದು ಬಹಳ ಇಂಪಾರ್ಟೆಂಟು. ಎಲ್ಲರೂ ಅಂದ್ಕೊಳ್ತಾರೆ ಕೃಷಿ ಅನ್ನೋದು ಈಗಿನ ಸಿಚುವೇಷನಲ್ಲಿ ಕಷ್ಟ ಅನ್ನೋದು. ನಮ್ಮನ್ನು ಕೇಳಿದರೆ ಕೃಷಿ ಕಷ್ಟವಲ್ಲ, ಅದನ್ನು ಇಷ್ಟಪಟ್ಟು ಮಾಡಿದರೆ ಖಂಡಿತವಾಗಿಯೂ ಇದರಲ್ಲಿ ಸಾಕಷ್ಟು ಲಾಭ ಗಳಿಸ್ಬೋದು ಅಂತ. ನೋಡಿ, ಯಾವುದೇ ದೇಶದ ಒಂದು ಅಭಿವೃದ್ಧಿಯ ಸಂಕೇತ ಅಂದರೆ ಅದರ ಸಾಕ್ಷರತೆ ಹೆಚ್ಚಿದಂತೆ ಜನರು ಕೆಲಸವನ್ನು ಅರಿಸಿ ಬೇರೆ ಬೇರೆ ಪಟ್ಟಣಗಳಿಗೆ ಅಥವಾ ಅವರಿಗೆ ಎಲ್ಲಿ ಉತ್ತಮ ಉದ್ಯೋಗ ಅವಕಾಶ ಇದೆಯೋ ಅಲ್ಲಿಗೆ ಹೋಗುವಂಥದ್ದು ಎಲ್ಲ ಕಡೆ ನಡೀತಿರುವಂಥದ್ದು ಸಹಜ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲೂ ಸಹಿತ, ಅಂದರೆ ನಾವು ಉತ್ತರ ಕನ್ನಡವನ್ನೇ ಉದಾಹರಣೆಯಾಗಿ ತೊಗೊಂಡ್ರೆ ಅಥವಾ ಉತ್ತರ ಕನ್ನಡ ಶಿವಮೊಗ್ಗವನ್ನು ಉದಾಹರಣೆ ತೊಗೊಂಡ್ರೆ, ಇಲ್ಲಿಯ ಜನರು ಸಾಮಾನ್ಯವಾಗಿ ಬಹಳ ಬುದ್ಧಿವಂತರು. ಅದರಲ್ಲೂ ಈಗಿನ ಹುಡುಗರಂತೂ 100ಕ್ಕೆ 100 ಮಾರ್ಕ್ಸ್ ತೊಗೊಳ್ಳುವಂಥವ್ರು. ಸೊ ಹೀಗಾಗಿ ಅವರು ಉತ್ತಮವಾದ ಮಾರ್ಕ್ಸನ್ನು ತೊಗೊಳ್ತಾರೆ, ಉತ್ತಮ ಹೆಸರನ್ನು ತೊಗೊಳ್ತಾರೆ, ಉತ್ತಮವಂತ ಉದ್ಯೋಗವನ್ನು ಅರಿಸ್ಕೊಂಡು ಬೇರೆ ಬೇರೆ ಬೆಂಗಳೂರು ಆಗಿರ್ಬೋದು ಅಥವಾ ಫಾರಿನ್ ಆಗಿರ್ಬೋದು ಎಲ್ಲ ಕಡೆನೂ ಹೋಗ್ತಾ ಇರ್ತಾರೆ. ಹೀಗಾಗಿ ಇಲ್ಲಿನ ಸದ್ಯದ ಪರಿಸ್ಥಿತಿ ನೋಡಿದರೆ ಕೃಷಿಯನ್ನು ಅವರು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತು ಕೃಷಿ ಮಾಡಲಿಕ್ಕೆ ಕಷ್ಟಪಡ್ತಾ ಇರೋವಂಥದ್ದು ನಮ್ಮ ಗಮನಕ್ಕೆ ಬಂತು. ಹೀಗಾಗಿ ನಮಗೇನಿಸ್ತು, ಇದಕ್ಕೆ ಒಂದು ಉಪಾಯವನ್ನು ನಾವು ಕಂಡುಹಿಡಿಬೇಕು ಅಂತ. ಸೊ ಆ ಸಮಯದಲ್ಲಿ ಹುಟ್ಟುಕೊಂಡಿದ್ದೆ ಕೃಷಿ ಗ್ರಾಮ. ಈ ಕೃಷಿ ಗ್ರಾಮವನ್ನು ನಾವು ಒಂದು 5 ರಿಂದ 6 ಜನ ಸಮಾನ ಮನಸ್ಕರು ಈ ಒಂದು ಉದ್ಯಮವನ್ನು ಶುರು ಮಾಡಿದ್ವಿ. ಗಣೇಶ್ ಹೆಗಡೆ ಅಂತ ಹೇಳಿ ಇದರ ಮೂಲ ಈ ಒಂದು ಉಪಾಯವನ್ನು ಹುಟ್ಟುಹಾಕಿದ್ದು. ಅವರ ಜೊತೆ ನಾವೊಂದು 4-5 ಜನ ಸೇರಿಕೊಂಡು ಈ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಕೃಷಿ ಗ್ರಾಮ್ ಪ್ರಿಸಿಷನ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಈ ಉದ್ಯಮವನ್ನು ಶುರು ಮಾಡಿದ್ವಿ. ಮುಖ್ಯ ಉದ್ದೇಶ ಅನಿವಾಸಿ ರೈತರಿಗೆ ಕೃಷಿಯನ್ನು ನಾವು ಮಾಡಿಕೊಡುವಂಥದ್ದು. ಅವರು ಸಾಮಾನ್ಯವಾಗಿ ಕಷ್ಟದಲ್ಲಿರುವಂಥವ್ರು ಎಟ್ ಪ್ರೆಸೆಂಟ್ಲಿ ನೋಡಿದರೆ ಅನಿವಾಸಿ ರೈತರು, ಅಂದರೆ ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಹೊರಗಡೆ ಎಲ್ಲೋ ಇರ್ತಾರೆ. ಹಾಗಂತ ಅವರಿಗೆ ಅವ್ರದ್ದೇ ಆದ ಜಮೀನನ್ನು ಹಾಗೆ ಹಾಳು ಕೆಡವಲಿಕ್ಕೆ ಮನಸ್ಸಿರೋದಿಲ್ಲ. ಹಾಗಂತ ಮಾಡಿಸ್ಲಿಕ್ಕೂ ಬಹಳ ಕಷ್ಟ ಇರುತ್ತೆ. ಅಂಥವ್ರನ್ನು ನಾವು ಆ್ಯಕ್ಚುಲಿ ಅವರಿಗೆ ಒಂದು ಹೆಲ್ಪ್ ಮಾಡೋ ಉದ್ದೇಶದಿಂದ ಈ ಒಂದು ಉದ್ಯಮವನ್ನು ಶುರು ಮಾಡಿದ್ವಿ. ಸರ್, ಈಗ ಕೃಷಿ ಕಷ್ಟ ಅಂತಾರೆ. ಈಗ ನೀವು ಕೆಲಸ ಮಾಡ್ತಾ ಇದ್ದೀರಿ ಕಳೆದ 3 ವರ್ಷದಿಂದ, ಕೇವಲ ನಿಮ್ಮ ಜಮೀನಿನ ಮಾತ್ರ ಅಲ್ಲ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯದ ಕೆಲವು ಅಂದರೆ ಶಿವಮೊಗ್ಗ ಇರ್ಬೋದು, ಸಾಗರ ಇರ್ಬೋದು, ಈ ರೀತಿ ಸಾಕಷ್ಟು ಕಡೆಗಳಲ್ಲಿ ಬೇರೆಯವರ ಜಮೀನನ್ನ ಮೇಂಟೈನ್ ಮಾಡುವಂಥದ್ದು, ಒಂದು ವಾರ್ಷಿಕವಾಗಿ ಆ ಜಮೀನನ್ನು ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ದೃಷ್ಟಿಯಲ್ಲಿ
ಕೃಷಿ ಅನ್ನುವಂಥದ್ದು ಕಷ್ಟ ಅನ್ಸತ್ತಾ ಹೇಗೆ? ಹಾಗೆ ನೋಡಿದರೆ ನೀವು ಎಲ್ಲ ಕೇಳ್ಬೋದು, ಅಥವಾ ನಿಮಗೆಲ್ಲ ಗೊತ್ತಿರೋ ಹಂಗೆ ಕೃಷಿ ಹಾಗಿದ್ರೆ ನಷ್ಟವನ್ನು ಮಾಡುವಂಥ ಉದ್ಯಮನ? ಪ್ರತಿಯೊಂದು ಉದ್ಯಮಕ್ಕೂ ಕೂಡ ಅದರದ್ದೇ ಆದ ಸವಾಲುಗಳಿರುತ್ತೆ. ಎಲ್ಲೂ ಕೂಡ ಕುತ್ಕೊಂಡ್ರೆ ನಿಮಗೆ ಉತ್ತಮ ಆದಾಯವನ್ನು ಕೊಡುವಂಥ ಉದ್ಯಮಗಳು ಬಹಳ ಕಡಿಮೆ ಅಥವಾ ಇಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಉದ್ಯಮದಲ್ಲಿ ಅದಕ್ಕಿರುವಂತಹ ಸವಾಲುಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಆ ಉದ್ಯಮ, ಅಥವಾ ಉದಾಹರಣೆಗೆ ಕೃಷಿ ಅಂತಲೇ ತೊಗೊಂಡ್ರು ಕೂಡ ನೀವು ಅದರ ಸವಾಲುಗಳನ್ನು ಎದುರಿಸಿದಾಗ ಮಾತ್ರ ಅದರಲ್ಲಿ ಲಾಭದಾಯಕ ಅದಾಗತ್ತೆ ಆ ಉದ್ಯಮ. ಕೃಷಿಯನ್ನೇ ಪರ್ಟಿಕ್ಯುಲರ್ಲಿ ತೊಗೊಳ್ಬೇಕು ಅಂತಂದರೆ ಕೃಷಿ ಅತ್ಯಂತ ಹೆಚ್ಚು ಇನ್ಕಮನ್ನು ಕೊಡುವಂಥ ಒಂದು ಉದ್ಯಮ ಅಂತ ನಾವು ಹೇಳ್ತೇವೆ. ಓಕೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರದ್ದನ್ನು ಸರಿಯಾಗಿ ನೀವು ಯೋಚನೆ ಮಾಡಿದರೆ 50%ಕ್ಕಿಂತ ಹೆಚ್ಚಿನ ಲಾಭ ಕೊಡುವಂಥ ಯಾವುದಾದ್ರು ಉದ್ಯಮ ಇದ್ದರೆ ಪ್ರತಿ ವರ್ಷ ಓಕೆ, ಅದು ಕೃಷಿ ಮಾತ್ರ. ಆದರೆ ಕೃಷಿಯನ್ನು ನೀವು ಒಂದು ವ್ಯಾಪಾರ ಅಥವಾ ಬಿಸ್ನೆಸ್ ಅಂತ ಹೇಳಿ ಒಂದು ಕನ್ಸಿಡರ್ ಮಾಡಬೇಕು. ನಾನು ಅಪ್ಪ ಮಾಡಿದ್ದಾರೆ, ಅವ್ರು ಮಾಡ್ತಾರಂಥ ಕೆಲಸನೇ ನಾನು ಮಾಡ್ತೇನೆ ಅಂಥೇಳಿ ಅನಾವಶ್ಯಕ ಕೆಲಸಗಳನ್ನು ಮಾಡಿದರೆ, ಅಥವಾ ನಾನು ಆರಾಮಾಗಿರ್ತೇನೆ, ನಾನು ಇದರಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ ಇದರಲ್ಲಿ ಲಾಭ ಇಲ್ಲ. ನೀವು ಇದನ್ನೊಂದು ಉದ್ಯಮ ಅಂತ ವಿಚಾರ ಮಾಡಿ ಅದಕ್ಕೆ ಬೇಕಾದಷ್ಟು ಇನ್ಪುಟ್ಸ್ಗಳು ಅಥವಾ ಏನು ಹೇಳ್ತೀವಿ ಅದಕ್ಕೆ ಸರಿಯಾದ ಒಂದು ತಜ್ಞರ ಅಭಿಪ್ರಾಯದೊಂದಿಗೆ ಸರಿಯಾದ ಕೆಲಸಗಳನ್ನು ಮಾಡಿಸಿದರೆ ಇದರಲ್ಲಿ 50%ಕ್ಕಿಂತ ಹೆಚ್ಚಿನ ಲಾಭ ಖಂಡಿತ ಇದೆ. ತಮಗೆಲ್ಲ ತಿಳಿದಂತೆ ಕೃಷಿಯಲ್ಲಿ ಸಾಕಷ್ಟು ಸವಾಲುಗಳಿವೆ. ಈಗ ಬದಲಾಗುತ್ತಿರುವ ವಾತಾವರಣದಿಂದ ಹೊಸ ಹೊಸ ರೋಗಗಳು ಬರ್ತವೆ. ಎಲೆ ಚುಕ್ಕಿ ರೋಗ ಇರ್ಬೋದು, ಅಥವಾ ಇನ್ನು ಪೆಪ್ಪರ್ ಅಥವಾ ಕಾಳು ಮೆಣಸಿನಲ್ಲಿ ಸಾಕಷ್ಟು ರೋಗಗಳಿರ್ಬೋದು. ಆಮೇಲೆ ಈಗಿನ ಗ್ಲೋಬಲ್ ವಾರ್ಮಿಂಗಿನಿಂದಾಗಿ ಅಥವಾ ನೀರು ಸರಿಯಾಗಿ ಸಿಗದಿರುವಂಥ ಒಂದು ವಿಚಾರ ಇರ್ಬೋದು, ಅಥವಾ ದೊಡ್ಡ ಸಮಸ್ಯೆ ಅಂತಂದರೆ ಕಾರ್ಮಿಕರ ಸಮಸ್ಯೆ ಇರ್ಬೋದು. ಇದು ಎಲ್ಲದರಿಂದಾಗಿ ಜನರು ಏನು ಮಾಡ್ತಾ ಇದ್ದಾರೆ, ತಮ್ಮ ಮಕ್ಕಳಿಗೆ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರನ್ನು ಆದಷ್ಟು ಬೇಗ ಇಲ್ಲಿಂದ ಹಾಕ್ತಾ ಇದ್ದಾರೆ. ಇದು ನಿಜವಾದ ಸವಾಲು ಅಂತ ನಮಗನ್ನಿಸ್ತಾ ಇದೆ. ಸರ್, ಈಗ ಕಳೆದ 3 ವರ್ಷಗಳಿಂದ ಗ್ರೌಂಡ್ ಲೆವೆಲಲ್ಲಿ ಫೀಲ್ಡಿಗೆ ಇಳಿದು ನೀವು ಜಮೀನಲ್ಲಿ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ ಕೃಷಿ ಗ್ರಾಮ ಸಂಸ್ಥೆ ಮೂಲಕ. ಈ ಫೀಲ್ಡಿಗೆ ಇಳಿದಾಗ ನಾವು ಪ್ರಾಕ್ಟಿಕಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲೋ ಮತ್ತು ಯಾವುದೋ ಸಿಸ್ಟಮಲ್ಲಿ ಒಂದು 5 ವರ್ಷದ ಬಜೆಟನ್ನು ಪ್ರೊಜೆಕ್ಟನ್ನು ಮಾಡೋದು ಸಸಾರ ಅಂದರೆ ಸರಳ ಕೆಲಸ. ಆದರೆ ಫೀಲ್ಡಿಗೆ ಇಳಿದಾಗ ನಿಜವಾಗ್ಲೂ ಆ ಭೂಮಿಯಲ್ಲಿ ಇರುವಂಥ ಸಮಸ್ಯೆಗಳೇನು ಅಂತ ಗೊತ್ತಾಗತ್ತೆ. ಒಂದು ಭೂಮಿಗೆ ಇರುವಂಥ ಸಮಸ್ಯೆ ಮತ್ತೊಂದು ಭೂಮಿಯಲ್ಲಿ ಇರಲ್ಲ. ಬೇರೆ ಬೇರೆ ಮಣ್ಣಿನ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ. ಹಾಗಾಗಿ ಆ ಒಂದು ಗ್ರೌಂಡ್ ಲೆವೆಲ್ಲಿ ನೀವು ಇಳಿದಾಗ ಯಾವ ರೀತಿ ಸವಾಲುಗಳನ್ನು ಎದುರಿಸಿದ್ರಿ ಅನ್ಸತ್ತೆ? ಹೌದು, ನೀವು ಹೇಳಿದ್ದು ಹೌದು. ಇದು ಉಳಿದಂತೆ ಸಾಫ್ಟ್ವೇರ್ ಕೆಲಸದಂತನೋ ಅಥವಾ ಬೇರೆ ಎಲ್ಲ ಒಂದು ಅಂಗಡಿ ಇಟ್ಕೊಂಡಂತನೋ ಅಥವಾ ಬೇರೆ ಉದ್ಯಮದಂತೆ ಅಲ್ಲ. ಇದು ಗ್ರೌಂಡ್ ಲೆವೆಲಲ್ಲಿ ಬಹಳ ಸಮಸ್ಯೆಗಳನ್ನು ಉಳಿದೆಲ್ಲ ರೈತರು ಹೇಗೆ ಅನುಭವಿಸ್ತಾ ಇದ್ದಾರೋ ಅದು ನಮಗೂ ಕೂಡ ಬಂದೇ ಬರುತ್ತೆ. ಆದರೆ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಈ ಚದುರಿ ಹೋದ ಬಿಂದುಗಳನ್ನು ಜೋಡಿಸ್ಲಿಕ್ಕೆ ನಾವು ಸಾಕಷ್ಟು ಪ್ರೊಫೆಷ್ನಲ್ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ದೇವೆ. ಓಕೆ, ಮುಖ್ಯವಾಗಿ ಇದರಲ್ಲಿ ಬರ್ತಾ ಇರುವಂಥದ್ದು ಕಾರ್ಮಿಕರ ಸಮಸ್ಯೆ. ಕಾರ್ಮಿಕರು ಏನಕ್ಕೆ ಸಿಗ್ತಾ ಇಲ್ಲ? ನೀವು ಸರಿಯಾಗಿ ಯೋಚನೆ ಮಾಡಿದರೆ ಸಾಕಷ್ಟು ಕೂಲಿ ಕಾರ್ಮಿಕರು ನಮ್ಮ ಜೊತೆ ಇದ್ದಾರೆ, ಕೆಲಸ ಮಾಡಿಸೋರು ನಮ್ಮ ಜೊತೆ ಇದ್ದಾರೆ, ಕೆಲಸ ಮಾಡಲಿಕ್ಕೆ ಹಣನೂ ನಮ್ಮ ಜೊತೆ ಇದೆ. ಹಾಗಿದ್ರೆ ಏನಕ್ಕೆ ಸಿಗೋದಿಲ್ಲ ಅಂತಂದ ವಿಚಾರ ಮಾಡಿದರೆ, ಕೂಲಿ ಕಾರ್ಮಿಕರಿಗೆ 365 ದಿವಸನೂ ಕೂಡ ಎಲ್ಲೂ ಕೂಡ ಕೆಲಸ ಕೊಡೋದಿಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಕೆಲಸದಿಂದ ವಿಮುಖರಾಗ್ತಾ ಇದ್ದಾರೆ. ಯಾವುದೇ ಮನುಷ್ಯನಿಗಾದ್ರೂ ಯಾವಾಗ ಅವನು ಕೆಲಸ ಮಾಡಬೇಕು ಅನ್ನಿಸ್ತದೋ ಆವಾಗ ಕೆಲಸ ಮಾಡ್ಲಿಕ್ಕೆ ಕೆಲಸ ಇದ್ರೆ ತಾನೇ ಅವನು ಆ ಕೆಲಸವನ್ನು ಮಾಡ್ತಾನೆ. ಸೊ ಇದನ್ನೊಂದು ಯೋಚನೆ ಮಾಡುವಂಥ ವಿಚಾರ. ಇನ್ನು ಕೆಲಸ ಮಾಡಿಸೋರಿಗೆ ಯಾವಾಗಲೂ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆಗಲ್ಲ. ಸೊ ಆವಾಗ ಏನಾಗ್ತದೆ, ಅವನು ಯಾವುದೇ ಕೂಲಿ ಕಾರ್ಮಿಕನನ್ನು ಕೂಡ 365 ದಿವಸನೂ ಯಾವಾಗಲೂ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ವಿಚಾರವನ್ನು ನಾವು ಫಸ್ಟು ನಮ್ಮ ತಲೆಯಲ್ಲಿ ತೊಗೊಂಡು ನಾವೇನು ಮಾಡಿದ್ವಿ, ಒಂದಿಷ್ಟು ಕೂಲಿ ಕಾರ್ಮಿಕರನ್ನು ನಮ್ಮ ಜೊತೆನೇ ಇಟ್ಕೊಂಡ್ವಿ. ಹಾಗೂ ನಮ್ಮ ಹತ್ರ ಇರುವಂಥ ಸಾಕಷ್ಟು ತೋಟಗಳಿಗೆ ಯಾವಾಗಲೂ ಅವರಿಗೆ ಕೆಲಸವನ್ನು ಕೊಡ್ತೇವೆ. 365 ದಿವಸ ಅವ್ರಿಗೆ ಕೆಲಸ ಕೊಡ್ತೇವೆ. ಹೀಗಾಗಿ ಕಾರ್ಮಿಕರು ಯಾವಾಗಲೂ ನಮ್ಮ ಜೊತೆ ಇರುವಂಥದ್ದು ಆಯಿತು. ಆಮೇಲೆ ಇದೇ ಸೇಮ್ ಸಮಸ್ಯೆ ಆವಾಗಲೇ ನಾನು ನಿಮ್ಗೆ ಹೇಳಿದಂತೆ, ಕೆಲಸ ಮಾಡಿಸೋರಿಗೆ ನಾವು ಯಾವಾಗ ಬೇಕೋ ಆವಾಗ ಕೆಲಸವನ್ನು ಮಾಡಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರಿಂದಾಗಿ ಈ ಒಂದು ಮೂಲಭೂತವಾದಂಥ ಸಮಸ್ಯೆನ ನಾವು ಒಂದು ಪರಿಹಾರವನ್ನು ಅದಕ್ಕೆ ಕಂಡುಕೊಂಡ್ವಿ. ಆಮೇಲೆ ಉಳಿದಂತೆ ಪ್ರೊಫೆಷ್ನಲಿಸಮ್ ಅಂತ ವಿಚಾರಕ್ಕೆ ಬಂದಾಗ ನಾವು ಎಲ್ಲ ಕೆಲಸಗಳನ್ನು ಸಹಿತ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಯಾವ ಕೆಲಸವನ್ನು ಯಾವಾಗ ಮಾಡಿಸ್ಬೇಕು ಅನ್ನೋದನ್ನು ಬಹಳ ಮೊದಲೇ ನಿರ್ಧರಿಸಿ ಅದನ್ನು ಸಕಾಲಕ್ಕೆ
ರೈತರಿಗೆ ತಿಳಿಸಿ ಆವಾಗ ಆ ಕೆಲಸವನ್ನು ಮಾಡಿಕೊಡ್ತೇವೆ. ಹೀಗಾಗಿ ಅದೊಂದು ಪ್ರೊಫೆಷ್ನಲ್ ಅಪ್ರೋಚನ್ನು ನಾವು ಮಾಡ್ತಾಯಿದ್ದೇವೆ. ಇನ್ನು ಟೆಕ್ನಾಲಜಿ ವಿಚಾರಕ್ಕೆ ಬಂದಾಗ ಟೆಕ್ನಾಲಜಿ ಬಹಳ ಅವಶ್ಯಕ. ಸೊ ಎಲ್ಲ ಇನ್ಫಾರ್ಮೇಷನ್ಗಳು ಎಲ್ಲ ಒಂದು ಸಂಬಂಧಪಟ್ಟವರಿಗೆ ಸರಿಯಾದ ಸಮಯದಲ್ಲಿ ಫ್ಲೋ ಆದರೆ ಮಾತ್ರ ಒಂದು ಉದ್ಯಮ ಅಥವಾ ಕೃಷಿ ಸರಿಯಾಗಿ ನಡೀತದೆ ಅನ್ನುವಂಥದ್ದು ನಮ್ಮ ವಿಚಾರ. ಹೀಗಾಗಿ ನಾವು ಈ ಒಂದು ಕೃಷಿಯನ್ನು ಟೆಕ್ನಾಲಜಿಯ ಮೂಲಕ ಮತ್ತು ವೈಜ್ಞಾನಿಕ ಒಂದು ಸಲಹೆಯ ಮೂಲಕ ಸಕಾಲದಲ್ಲಿ ಮಾಡಿಕೊಡ್ತಾ ಇರೋದರಿಂದಾಗಿ ನಮ್ಮ ಉದ್ಯಮ ಬಹಳ ಚೆನ್ನಾಗಿ ಆಗ್ತದೆ ಅನ್ನೋದು ನಮ್ಮ ಒಂದು ಅಭಿಮತ. ಸೊ ಈ ಎಲ್ಲ ನೀವು ಹೇಳಿದಂತೆ ಎಲ್ಲ ಒಂದು ಸಮಸ್ಯೆಗಳಿಗೆ ಸಕಾಲದಲ್ಲಿ ಸಕಾರಣ ಒಂದು ಇಟ್ಕೊಂಡು ಸರಿಯಾದ ಪರಿಹಾರವನ್ನು ನಾವು ಕೊಡ್ತಾ ಇರೋದ್ರಿಂದಾಗಿ ಜನರು ಕೂಡ ನಮ್ಮನ್ನು ಬಹಳ ಒಪ್ಕೊಂಡಿದ್ದಾರೆ ಅಂತ ನಮಗನ್ಸುತ್ತೆ. ಓಕೆ, ಈಗ ಅಟ್ ಪ್ರೆಸೆಂಟು ಕೃಷಿ ಗ್ರಾಮ್ ಹೇಳುವಂಥದ್ದು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದೆ, ಅಂದರೆ ಕಾರ್ಯಕ್ಷೇತ್ರ ವ್ಯಾಪ್ತಿ ಎಲ್ಲೆಲ್ಲಿ ಇಟ್ಕೊಂಡಿದೆ, ಜೊತೆಗೆ ಮುಂದಿನ ಒಂದು 10 ವರ್ಷಕ್ಕೆ ಕೃಷಿ ಗ್ರಾಮ ಎಲ್ಲಿ ಇರಬೇಕಂತ ನೀವು ಬಯಸ್ತೀರಿ? ಕೃಷಿ ಗ್ರಾಮ ಸಂಸ್ಥೆ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಸಾಗರ, ಸೊರಬ, ತೀರ್ಥಹಳ್ಳಿ, ಶಿವಮೊಗ್ಗ ಮತ್ತು ಬೆಂಗಳೂರಿನ ಕೆಲವು ಭಾಗದಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಒಂದು ಅತ್ಯುತ್ತಮ ನಮಗೆ ಸಂಗತಿ ಅಂತಂದರೆ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಮತ್ತು ಮುಂಡಗೋಡು ಭಾಗದಲ್ಲಿ ನಾವು TSS ಸಂಸ್ಥೆಯೊಂದಿಗೆ ಸಹಭಾಗಿತ್ವದಲ್ಲಿ ಒಂದು ಕೃಷಿ ಗ್ರಾಮ್ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಓಕೆ, ಕೃಷಿ ಗ್ರಾಮ್ ಸಂಸ್ಥೆಗೆ TSSನ ಅಧ್ಯಕ್ಷರಾದಂತಹ ವೈದ್ಯರವರು ಬಹಳ ಮುತುವರ್ಜಿ ವಹಿಸಿ ನಮಗೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರ ಸಂಸ್ಥೆಯ ಮೂಲಕ ಸಾಕಷ್ಟು ನಮಗೆ ಪ್ರಯೋಜನ ಆಗ್ತಾ ಇದೆ ಮತ್ತು ನಾವು ಕೂಡ ಅವರೆಲ್ಲ ಒಂದು ಸದಸ್ಯರಿಗೆ ಈ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದೇವೆ. ಉಳಿದೆಲ್ಲ ಕಡೆ ನಾವು ಸ್ವಂತವಾಗಿ ಕೆಲಸವನ್ನು ನಿರ್ವಹಿಸ್ತೇವೆ. ಈಗಿನ ಸಿಚುವೇಷನಲ್ಲಿ ನಾವು ಹೆಚ್ಚಿನದಾಗಿ ಅಡಿಕೆ ಬೆಳೆಯನ್ನು ಕಾನ್ಸಂಟ್ರೇಷನ್ ಮಾಡಿಕೊಡ್ತಾ ಇದ್ದೇವೆ. ಅದರ ಒಂದು ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಎಲ್ಲ ಬೆಳೆಗಳನ್ನು ನಾವು ಮಾಡಬೇಕು ಅಂತಿದ್ದೇವೆ. ಸೊ ಮುಂದಿನ ದಿವಸಗಳಲ್ಲಿ ನಮ್ಮ ರಾಜ್ಯದ ಎಲ್ಲ ಭಾಗಗಳಿಗೂ ಕೂಡ ಈ ಒಂದು ಸಂಸ್ಥೆಯನ್ನು ವಿಸ್ತರಿಸುವಂತಹ ಒಂದು ವಿಚಾರವನ್ನು ನಾವು ಇಟ್ಕೊಂಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ದೊಡ್ಡ ಸಂಸ್ಥೆಯಾಗಿ ಕಟ್ಟುವಂತಹ ವಿಚಾರ ನಮ್ಮಲ್ಲಿದೆ. ಕೃಷಿ ಗ್ರಾಮದಲ್ಲಿ ನಾನು ಅದಾಗಲೇ ಹೇಳಿದಾಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ಒಂದು ಕೃಷಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹೇಗೆ? ಉದಾಹರಣೆಗೆ ನೀವೆಲ್ಲ ಮೊದಲು ಟಿಕೆಟ್ ಬುಕ್ ಮಾಡಬೇಕಂದ್ರೆ ನಾವೇನು ಮಾಡ್ತಿದ್ವಿ? ನಾವು ಮೊದಲು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ವಿ, ಅಲ್ಲಿ ಟಿಕೆಟ್ನ ಬುಕ್ ಮಾಡ್ತಾಯಿದ್ವಿ. ಅದರ ನಂತರ ಪ್ರೈವೇಟ್ ಬಸ್ನವರಿಗೆ ನಾವು ಫೋನ್ ಮಾಡಿ ಬುಕ್ಕಿಂಗ್ ಮಾಡೋದು ಶುರು ಮಾಡಿದ್ವಿ. ಮುಂದಿನ ದಿವಸಗಳಲ್ಲಿ ನಾವು ಈಗೆಲ್ಲ ಮೊಬೈಲಲ್ಲಿ ಬುಕ್ ಮಾಡ್ತಾಯಿದ್ದೀವಿ. ಇದೇ ರೀತಿಯಾಗಿ ನೀವು ಒಂದು ಝೊಮ್ಯಾಟೊ ಅನ್ನೋದನ್ನು ಉದಾಹರಣೆಗೆ ತೊಗೊಂಡ್ರೆ, ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಬರೋಕ್ಕಿಂತ ಮೊದಲು ಹೋಟೆಲ್ ಉದ್ಯಮ ಅನ್ನೋದು ಚದುರಿದಂತಹ ಒಂದು ಉದ್ಯಮ ಆಗಿತ್ತು. ಹೌದು, ಅಲ್ಲಿ ಹೋಟೆಲ್ ಇತ್ತು, ಗ್ರಾಹಕರಿದ್ದರು, ಹಾಗೆ ಕೆಲಸ ಇಲ್ಲದಿರುವಂಥ ಯುವಕರಿದ್ದರು. ಝೊಮ್ಯಾಟೊ ಬಂದಮೇಲೆ ಏನು ಮಾಡ್ತು, ಅವರೆಲ್ಲರನ್ನೂ ಸೇರಿಸಿ ಹೋಟೆಲ್ನವರಿಗೆ ಬೇಕಾದಷ್ಟು ಉದ್ಯೋಗ ಆಯಿತು, ಅವರಿಗೆ ಸಾಕಷ್ಟು ಬಿಸ್ನೆಸ್ ಆಯಿತು. ಅದೇ ರೀತಿಯಾಗಿ ಗ್ರಾಹಕರಿಗೆ ಎಲ್ಲಿ ಹೋಟೆಲಲ್ಲಿ ಎಲ್ಲಿ ಒಳ್ಳೆ ತಿಂಡಿ ಸಿಗುತ್ತೆ ಅಂತ ಮನೇಲಿ ಕೂತ್ಕೊಂಡೇ ತಿನ್ನುವಂಥ ಒಂದು ಅವಕಾಶ ಸಿಕ್ತು. ಹಾಗೆ ಸಾಕಷ್ಟು ಯುವಕರಿಗೆ ಡೆಲಿವರಿ ಮಾಡುವಂಥ ಉದ್ಯೋಗ ಸಿಕ್ತು. ಅದೇ ರೀತಿಯಾಗಿ ಕೃಷಿಯನ್ನು ಕೂಡ ಒಂದು ಸಂಘಟಿತ ಉದ್ಯಮವಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಇಲ್ಲೂ ಕೂಡ ಕಾರ್ಮಿಕರಿದ್ದಾರೆ, ಉದ್ಯೋಗ ಮಾಡಿಸ್ಲಿಕ್ಕೆ ಕಾಯ್ತಾ ಇರುವಂತಹ ಕೃಷಿಕರಿದ್ದಾರೆ, ಹಾಗೆ ಟೆಕ್ನಾಲಜಿಯನ್ನು ಕೊಡಲಿಕ್ಕೆ ಕೃಷಿ ಗ್ರಾಮ ಇದೆ. ನಾವು ಒಂದು ಟೆಕ್ನಾಲಜಿಯ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿ ಅವರಿಗೆ ಯಾವುದೇ ಕ್ಷಣದಲ್ಲಿ ಯಾವುದೇ ಕೆಲಸಗಾರರಿಗೂ ಕೂಡ ಯಾವಾಗಲೂ ಕೆಲಸ ಸಿಗುವಂತೆ ಮಾಡಿ, ಕೆಲಸ ಮಾಡಿಸುವಂತಹ ಕೃಷಿಕರಿಗೆ ಯಾವಾಗಲೂ ಜನರು ಸಿಗುವಂತೆ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕೃಷಿ ಗ್ರಾಮವನ್ನು ಶುರು ಮಾಡಿದ್ದೇವೆ. ಓಕೆ ಸರ್, ಈಗ ನಿವಾಸಿ ರೈತರು ಇರ್ಬೋದು, ಅಂದರೆ ಇಲ್ಲಿ ಬೆಂಗಳೂರು ಇರ್ಬೋದು ಅಥವಾ ಹೊರಗಡೆ ಬೇರೆ ಬೇರೆ ದೇಶದಲ್ಲಿರುವಂತಹ ರೈತರು ಇರ್ಬೋದು, ಅಥವಾ ಸ್ಥಳೀಯವಾಗಿರುವಂಥ ರೈತರು ಅವ್ರದ್ದು ಯಾವುದೋ ಕೃಷಿ ಕೆಲಸ ಮಾಡಿಸ್ಲಿಕ್ಕೆ ಹೇಳಾದರೆ ವೈ ಕೃಷಿ ಗ್ರಾಮ, ಅಂದರೆ ಕೃಷಿ ಗ್ರಾಮವನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ಅಂತೀರಿ? ಕೃಷಿ ಗ್ರಾಮ ಸಂಸ್ಥೆ ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡಿಕೊಡುವ ಸಂಸ್ಥೆ ಅಷ್ಟೇ ಅಲ್ಲ. ನಾವು ಯಾವುದೇ ಒಂದು ಕೃಷಿ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಆಯಾ ಸಮಯಕ್ಕೆ ತಜ್ಞರ ಒಂದು ಅಭಿಪ್ರಾಯದೊಂದಿಗೆ ಆ ತೋಟದ ಕೆಲಸವನ್ನು ಮಾಡ್ತೇವೆ. ಒಂದನೇದು.
ಎರಡನೇದು, ನಾವು ಜವಾಬ್ದಾರಿಯುತವಾಗಿ ಅಲ್ಲಿ ಬರುವಂತಹ ಒಂದು ಆದಾಯ ಏನಿದೆ, ಆದಾಯವನ್ನು ಹೇಗೆ ಹೆಚ್ಚಿಸಬೇಕು ಎನ್ನುವಂತಹ ಎಲ್ಲ ಪ್ರಯತ್ನವನ್ನು, ಖರ್ಚು ಕಡಿಮೆ ಮಾಡಿ ಯಾವ ರೀತಿ ಮಾಡಬೇಕು ಎನ್ನುವುದನ್ನು ಕೂಡ ಒಂದು ವಿಚಾರ ಮಾಡಿ ಮಾಡ್ತಾ ಹೋಗ್ತೇವೆ. ಅದಕ್ಕಿಂತ ಬಹಳ ಇಂಪಾರ್ಟೆಂಟು, ನಾವು ಪಾರದರ್ಶಕವಾದ ಕೆಲಸವನ್ನು ಮಾಡ್ತೇವೆ. ಈಗ ಯಾವುದೇ ಖರ್ಚಿನ ವಿಚಾರದಲ್ಲಿ ನಮ್ಮದು ಅತ್ಯಂತ ಪಾರದರ್ಶಕವಾದಂಥ ಒಂದು ಕೆಲಸವನ್ನು ನಾವು ಮಾಡಿಸ್ತಾ ಹೋಗ್ತೇವೆ. ಒಂದು ಆದಾಯವನ್ನು ಹೆಚ್ಚು ಮಾಡಬೇಕು ಅಂತಂದರೆ, ಈಗಿನ ನಮ್ಮ ಅಡಿಕೆ ಬೆಳೆ ಅಂತ ತಗೊಂಡ್ರೆ ಅದರಲ್ಲಿ ಅಂತರ ಬೆಳೆಗಳನ್ನು ಬೆಳೆಸೋದಕ್ಕೆ, ಅಂದರೆ ಉದಾಹರಣೆಗೆ ಕಾಫಿ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಕೋಕೋ ಆಗಿರ್ಬೋದು, ನಟ್ಮೆಗ್ ಅಂತ ಹೇಳ್ತೀವಿ ಅದಾಗಿರ್ಬೋದು, ಇದು ಎಲ್ಲದನ್ನು ಕೂಡ ಬೆಳೆಸುವಂಥ ಅವಕಾಶ ಇದೆ. ಇದನ್ನು ರೈತರಿಗೆ ತಿಳಿಸಿ ಅದನ್ನು ಹೇಗೆ ಬೆಳಿಬೇಕು ಅನ್ನೋದನ್ನು ಅವರಿಗೆ ತಿಳಿಸಿ ಅವರಿಗೆ ಅದನ್ನು ಬೆಳೀಲಿಕ್ಕೆ ಪ್ರಚೋದನೆಯನ್ನು ನಾವು ಕೊಡ್ತೇವೆ. ಹಾಗೆ ಬೇಲಿಯ ಬೆಳೆಗಳು ಅಂತ ಹೇಳ್ತೀವಿ ನಾವು, ಬೇಲಿಯಲ್ಲಿ ಬೆಳೆಸುವಂಥ ಸಾಕಷ್ಟು ಲಾಂಗ್ ಟರ್ಮ್ ಬೆಳೆಗಳು, ಮಹಾಗನಿ ಆಗಿರ್ಬೋದು, ದಾಲ್ಚಿನ್ನಿ ಆಗಿರ್ಬೋದು, ಈ ಥರ ಸಸ್ಯಗಳನ್ನು ನಾವು ಮಾಡುವಂತಹ ತೋಟಗಳಲ್ಲಿ ಬೆಳೆಸ್ಕೊಡ್ತೇವೆ. ಮಲ್ಟಿ ಕ್ರಾಪಿಂಗ್ ಸಿಸ್ಟಮು ಮತ್ತು ಬೇಲಿಯ ಬೆಳೆಗಳು ಅದನ್ನು ಬೆಳೆಯೋದ್ರಿಂದಾಗಿ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಬೇರೆ ಬೇರೆ ರೀತಿಯ ಆದಾಯವನ್ನು ನಾವು ತೊಗೊಬೋದು. ಇದೆಲ್ಲದನ್ನು ನಾವು ಹೆಚ್ಚಿನ ಪ್ರಚುರಪಡಿಸ್ತೇವೆ. ಆಮೇಲೆ ಕೃಷಿಯಲ್ಲಿ ಹೆಚ್ಚಿನ ವೃತ್ತಿಪರತೆಯನ್ನು ತರಲಿಕ್ಕೆ ನಾವು ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆಗಲೇ ಹೇಳಿದಾಗೆ ಟೆಕ್ನಾಲಜಿ ಯೂಸ್ ಮಾಡೋದಾಗಿರ್ಬೋದು. ಆಮೇಲೆ ಕೃಷಿ ತಜ್ಞರನ್ನು ಆಗಾಗ್ಗೆ ಭೇಟಿ ಮಾಡಿಸ್ತೇವೆ. ಅಂದರೆ ನಾವು ಎಷ್ಟೇ ನುರಿತರಾಗಿದ್ದರೂ ಸಹಿತ ಕೃಷಿ ತಜ್ಞರು ಭೇಟಿ ಕೊಟ್ಟಾಗ ಅಲ್ಲಿ ಮಣ್ಣಿನ ಗುಣಗಳನ್ನು ಅರ್ಥ ಮಾಡಿಕೊಂಡು, ಅಥವಾ ಆ ಒಂದು ಸಣ್ಣ ಪುಟ್ಟ ರೋಗಗಳಿದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆಲ್ಲದು ಕೂಡ ಕೃಷಿ ತಜ್ಞರು ಆಗಾಗ ಭೇಟಿ ಕೊಡ್ತಾ ಇರ್ತಾರೆ. ಸೊ ಒಂದು ರೀತಿಯಾಗಿ ಒಂದು ಪ್ರೊಫೆಷ್ನಲ್ ಆಗಿ ಒಂದು ಕೃಷಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಾಕಷ್ಟು ವಿಚಾರ ಮಾಡಿ ಈ ಒಂದು ಸಂಸ್ಥೆಯಲ್ಲಿ ನಾವು ಇದನ್ನು ನಡೆಸ್ತಾ ಇದ್ದೇವೆ. ಹೀಗಾಗಿ ರೈತರಿಗೆ ಹೆಚ್ಚಿನ ಇನ್ಕಮು ಬರುತ್ತೆ, ಅದರಿಂದಾಗಿ ಅದರ ಜೊತೆ ಕಡಿಮೆ ಖರ್ಚಲ್ಲೂ ಆಗುತ್ತೆ. ಸೊ ಆ ರೀತಿಯ ಒಂದು ಜವಾಬ್ದಾರಿಯಿಂದ ನಾವು ಈ ಸಂಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದಾಗಲೇ ನಾವು ಸುಮಾರು 450 ಎಕರೆಗೂ ಹೆಚ್ಚಿನ ಬೇರೆ ಬೇರೆ ತೋಟಗಳನ್ನು ನಿರ್ವಹಿಸ್ತಾ ಇದ್ದೇವೆ. ಸೊ ಇದು ಒಂದು ನಮ್ಮ ಸಣ್ಣ ಸಮಯದಲ್ಲಿ ನಮಗೆ ರೈತರು ಕೊಟ್ಟಂತಹ ಒಂದು ಉತ್ತಮ ರೆಸ್ಪಾನ್ಸನ್ನು ತೋರಿಸುತ್ತೆ. ಸೊ ಮುಂದಿನ ದಿವಸಗಳಲ್ಲಿ ಬಹಳ ಅಂದರೆ ಹೆಚ್ಚಿನ ಜನರು ನಮ್ಮ ಜೊತೆ ಬರಲಿಕ್ಕೆ ಈಗ ನಾವು ಮಾಡ್ತಿರುವಂಥ ಪ್ರೊಫೆಷ್ನಲ್ ಅಪ್ರೋಚ್ ಸಹಕಾರಿ ಆಗುತ್ತೆ ಅಂತ ನನಗನ್ಸುತ್ತೆ. ಸರ್, ಈಗ ಹಾಗೆ ನೋಡಿದರೆ ಈಗ ನಿಮ್ದೇನು ಕೃಷಿ ಗ್ರಾಮ ಹೇಳುವಂಥ ಏನು ಸಂಸ್ಥೆಯನ್ನು ಮಾಡಿದಿರಿ, ನೀವು ಅದನ್ನು ಒಂದು ಉದ್ಯಮ ಹೇಳೋದಕ್ಕಿಂತ ಬಹುತೇಕ ನನಗೆ ತಿಳಿದಂಗೆ ಒಂದು ಸೋಷಿಯಲ್ ಸರ್ವಿಸ್ ಅಂತ ಕರಿಬೋದು ಅಂತ ಅನ್ಕೋತೀನಿ. ಇನ್ನಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿ ಹೇಳೋದು ನಮ್ಮದು ಕೂಡ ಹಾರೈಕೆ. ಒಟ್ಟಾರೆಯಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ ಗುರುಪ್ರಸಾದ್ ಅವರೇ, ನಿಮಗೆಲ್ಲ ತಿಳಿದಂಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲ ಹಳ್ಳಿಗಳು ವೃದ್ಧಾಶ್ರಮ ಆಗಿ ಬದಲಾಗ್ತದೆ. ಇದನ್ನು ನಾವು ಒಂದು ದೇಶದ ಬೆಳವಣಿಗೆ ಸಂಕೇತ ಅಂತ ಹೇಳಬೇಕು, ಅಥವಾ ಮುಂದಿನ ದಿವಸಗಳಲ್ಲಿ ಆಗುವಂಥ ದುರಂತ ಅನ್ಬೇಕು, ನಮ್ಗೆ ಗೊತ್ತಿಲ್ಲ. ಇದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಳೋಣ. ನಮ್ಮ ದೇಶ ಬೆಳೀಲಿಕ್ಕೆ ನಮ್ಮ ಯುವಕರು ಸಹಕಾರ ಕೊಡ್ತಾ ಇದ್ದಾರೆ, ಅವರು ಉತ್ತಮವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ, ಒಳ್ಳೆಯದು. ಈಗ ನಾನೇನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅಂತಂದರೆ, ಇದನ್ನು ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಂದು ಸಂಸ್ಥೆಯಾಗಿ ನಾವು ಯಾವ ರೀತಿಯಾಗಿ ಒಂದು ಸಮಾಜಮುಖಿ ಕೆಲಸವನ್ನು ಇದರಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ, ಅವರು ಏನು ಉದ್ಯೋಗಕ್ಕಾಗಿ ಹೊರಗೆ ಹೋಗ್ತಾ ಇರೋರು ಖಂಡಿತವಾಗಿ ಹೋಗಲಿ, ಅವರ ಒಂದು ಉದ್ಯಮದಲ್ಲಿ ಅಥವಾ ಅವರ ಒಂದು ಉದ್ಯೋಗದಲ್ಲಿ ಅವರು ಹೆಚ್ಚಿನ ಬೆಳವಣಿಗೆಯನ್ನು ಮಾಡಲಿ, ಅವರ ಉದ್ಯೋಗದಲ್ಲಿ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಲಿ. ಅವರ ಜಮೀನನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೇವೆ. ಅವರು ಫಾರಿನ್ನಲ್ಲಿರ್ಬೋದು ಅಥವಾ ಬೆಂಗಳೂರಲ್ಲಿರ್ಬೋದು, ಅದಕ್ಕೆ ಹೆಚ್ಚಿನ ಸಮಯನ ಅವ್ರು ಕೊಡಲಿಕ್ಕೆ ಆಗ್ತಾಯಿಲ್ಲ. ಅವರ ಉದ್ಯಮದಲ್ಲಿ ಹೆಚ್ಚಿನ ಸಮಯನ ಅವ್ರು ಕೊಡಲಿ. ನಮ್ಮ ಎಕ್ಸ್ಪರ್ಟ್ಗಳನ್ನು ಅಥವಾ ನಮ್ಮ ಒಂದು ಉತ್ತಮ ಆಡಳಿತವನ್ನು ಉಪಯೋಗಿಸಿ ಅವರ ತೋಟವನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೇವೆ. ಅವರ ಹಳೆ ತೋಟಗಳ ನಿರ್ವಹಣೆ ಇರ್ಬೋದು ಅಥವಾ ಹೊಸ ತೋಟಗಳನ್ನು ಹಚ್ಚಿಕೊಡೋದಿರ್ಬೋದು, ಅದೆಲ್ಲದನ್ನು ಕೂಡ ನಾವು ಅತ್ಯಂತ ಜವಾಬ್ದಾರಿಯಾಗಿ ಮಾಡಿಕೊಡ್ತೇವೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ನಗರವಾಸಿ ರೈತರು ಅವರ ಒಂದು ಎಕ್ಸ್ಪರ್ಟೈಸ್ ಕ್ಷೇತ್ರದಲ್ಲಿ ಅವರು ಉತ್ತಮವಾದಂತಹ ಕೆಲಸವನ್ನು ಮಾಡಲಿ. ನಮ್ಮ ಎಕ್ಸ್ಪರ್ಟೈಸ್ ಕ್ಷೇತ್ರವಾದಂಥ ಕೃಷಿಯಲ್ಲಿ ನಾವು ಅವರ ಜಮೀನನ್ನು ಚೆನ್ನಾಗಿ ನೋಡ್ಕೊಳ್ತೇವೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಗಣಪತಿ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ವಿಶ್ವಂಬರ ಟಿವಿ
ಕಳೆದ ಕೆಲವು ತಿಂಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದರೂ ಕೂಡ ಅತ್ಯಂತ ಉತ್ತಮವಾದಂತಹ ಸುದ್ದಿ ಪ್ರಸಾರಗಳನ್ನು ಮಾಡ್ತಾ ಇದೆ. ಉತ್ತಮವಾದಂತಹ ಸುದ್ದಿ ನೀಡೋದ್ರ ಜೊತೆ ಸರಿಯಾದ ನಿಖರವಾದ ಸುದ್ದಿಯನ್ನು ಎಲ್ಲರಿಗೂ ಕೂಡ ಜನರಿಗೆ ತಲುಪಿಸ್ತಾ ಇದೆ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಒಂದು ಟಿ ವಿ ಕೂಡ ರಾಜ್ಯ ಮಟ್ಟದಲ್ಲಿ ಉತ್ತಮ ಹೆಸರನ್ನು ಗಳಿಸಲಿ ಅಂಥೇಳಿ ನಾನು ನಿಮಗೆ ಶುಭಾಶಯವನ್ನು ಕೊಡ್ತೀನಿ. ಧನ್ಯವಾದ. 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 ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.